ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. SLC ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಪೋಷಕರು ಮತ್ತು ವಿದ್ಯಾರ್ಥಿಗಳು ಬಹಳ ಕಾತರದಿಂದ ಕಾಯ್ತಿದ್ದಂತಹ SLC ರಿಸಲ್ಟ್ ನಾಳೆ ಅನೌನ್ಸ್ ಆಗುತ್ತೆ. ಅಫಿಷಿಯಲ್ ಆಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ನೋಟಿಫಿಕೇಶನ್ ಆಗಿದೆ. ಇವತ್ತು ರಿಸಲ್ಟ್ ಬರಬಹುದು ಅಂತ ಒಂದಷ್ಟು ಚರ್ಚೆ ನಡೀತಾ ಇತ್ತು. ಬಟ್ ಫೈನಲಿ ನಾಳೆ ಬೆಳಗ್ಗೆ 10 ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಇಲ್ಲಿ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಬೆಳಗ್ಗೆ 10 ಯಾರು ರ್ಯಾಂಕ್ ಬಂದಿರ್ತಾರೆ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಾಳೆ ತಿಳಿಸ್ತಾರೆ. ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿರುವಂತಹ ಈ ಲಿಂಕ್ ಮುಖಾಂತರ ನಿಮ್ಮ ರಿಸಲ್ಟ್ನ ನೀವು ಚೆಕ್ ಮಾಡ್ಕೋಬಹುದು. ಬೆಳಗ್ಗೆ ಒಂದು 11 ಗಂಟೆ ಮೇಲೆ ನಿಮಗೆ ರಿಸಲ್ಟ್ ಬರುತ್ತೆ. ಮೊದಲಿಗೆ 10 ರ್ಯಾಂಕ್ ಯಾರ್ಯಾರು ಬರುತ್ತೆ ಅದೆಲ್ಲನೂ ತಿಳಿಸ್ತಾರೆ. ಅದಾದಮೇಲೆ ನೀವು 11 ಗಂಟೆ ಮೇಲೆ ನಿಮ್ಮ ರಿಸಲ್ಟ್ಗಳನ್ನ ಚೆಕ್ ಮಾಡ್ಕೋಬಹುದು. ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ SLC ರೋಲ್ ನಂಬರ್ನ ಹಾಕಿ ಮತ್ತು ಡೇಟ್ ಆಫ್ ಬರ್ತ್ ಏನಾದರೂ ಕೇಳಿದ್ರೆ ಡೇಟ್ ಆಫ್ ಬರ್ತ್ನೆಲ್ಲ ಆ್ಯಡ್ ಮಾಡಿ ನಂತರ ನೀವು ರಿಸಲ್ಟ್ನ ಚೆಕ್ ಮಾಡಬಹುದು. ಈ ಬಾರಿ ಒಟ್ಟು 8,69,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಕ್ಸಾಮ್ ಅಟೆಂಡ್ ಮಾಡಿದ್ರು. ನಾಳೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಬಹಳ ಕಾತರದಿಂದ ಕಾಯ್ತಿದ್ದಂತಹ SLC ರಿಸಲ್ಟ್ ಫೈನಲಿ ನಾಳೆ ಅನೌನ್ಸ್ ಆಗುತ್ತೆ. ಇವತ್ತು ಅನೌನ್ಸ್ ಆಗಬೇಕಿತ್ತು, ಬಟ್ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತ್ತು ಒಂದಷ್ಟು ಟೆಕ್ನಿಕಲ್ ಇಶ್ಯೂಯಿಂದ ಇವತ್ತು ಆಗಬೇಕಾಗಿದ್ದ ರಿಸಲ್ಟು ನಾಳೆ ಅಪ್ಡೇಟ್ ಆಗುತ್ತೆ. ವಿದ್ಯಾರ್ಥಿಗಳು ವೆಬ್ಸೈಟಲ್ಲಿ ಹೋಗಿ ನಾಳೆ ನಿಮ್ಮ ರಿಸಲ್ಟ್ಗಳನ್ನ ಚೆಕ್ ಮಾಡ್ಕೋಬಹುದು. ಪಾಸ್ ಆದವ್ರು ತುಂಬ ಖುಷಿ ಪಡಿ. ಫೇಲ್ ಆಗಿಲ್ಲ ಅಂದರೆ ಯಾರು ವರಿ ಮಾಡೋಕ್ಕೆ ಹೋಗ್ಬೇಡಿ. ಫೇಲ್ ಆದರೆ ಜೀವನ ಮುಗೀತು ಅಂತ ಅಲ್ಲ, ಮತ್ತೊಂದು ಅವಕಾಶ ಇರುತ್ತೆ. ಅಂಥವರಿಗೆಲ್ಲ ಏನು ವರಿ ಮಾಡದೆ ನಾಳೆ ಕೂಲಾಗಿ ನಿಮ್ಮ ರಿಸಲ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.